ನಿಜಕ್ಕೂ ಘೋರ ದುರಂತ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ಹರಿದು 8 ಮಂದಿ ದುರ್ಮರಣ. ಹುಟ್ಟುಹಬ್ಬದಂದೇ ಸಾವಿನ ಮನೆ ಸೇರಿದ್ದಾನೆ ಯುವಕ ಮಿಥುನ್. ಇವತ್ತೊಂದು ಬರ್ತಡೇ ಅಂತೆ. ಎಂತಹ ದಾರುಣ ಸಾವಿಗೀಡಾಗಿದ್ದಾನೆ. ಮೊಸಳೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಈತ. BE ಓದ್ತಾ ಇದ್ದ ಮಿಥುನ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದ. ಮೆರವಣಿಗೆಯನ್ನ ನೋಡಲಷ್ಟೇ ಬಂದಿದ್ದಂತೆ ಹಾಸ್ಟೆಲ್ನಿಂದ ಮೆರವಣಿಗೆ ನೋಡಲು ಬಂದು ಸಾವಿಗೀಡಾಗಿದ್ದಾನೆ. ಛೇ 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 ಪಾಪ ಆ 3 ಯುವಕರು ಅಲ್ಲ 3 ಅಂತಲ್ಲ 8 ಮಂದಿ ಕೂಡ ಬದುಕನ್ನ ಆಗಷ್ಟೇ ಕಟ್ಟಿಕೊಡ್ತಾ ಇದ್ದವರು. ಬದುಕಿನ ಬಗ್ಗೆ ಸಾವಿರಾರು ಕನಸುಗಳನ್ನ ಇಟ್ಟುಕೊಂಡಿದ್ದರು. ಹಾಸ್ಟೆಲ್ನಲ್ಲಿ ಇದ್ದಂತಹ ಹುಡುಗ ಮೆರವಣಿಗೆ ಹೋಗ್ತಾ ಇದೆ. ಸಹಜವಾಗಿ ಆ ಏಜ್ನಲ್ಲಿ ಮೆರವಣಿಗೆ ನೋಡೋದಂದ್ರೆ ಒಂದು ಉತ್ಸಾಹ, ಒಂದು ಖುಷಿ. ನೋಡೋಣ, ಎಲ್ಲರೂ ಕುಣ್ಕೊಂಡು ನಲ್ಕೊಂಡು ಹೋಗ್ತಾ ಇದ್ದಾರಲ್ಲ, ನಾನು ನೋಡ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದಿದ್ದ ಅಂತೆ ಮಿಥುನ್ ಮತ್ತು ಇವನ ಗೆಳೆಯರು. ಇವರೇನು ಕುಣಿಲಿಲ್ಲ, ಏನೂ ಮಾಡಲಿಲ್ಲ, ಪಾಪ ನಿಂತ್ಕೊಂಡು ನೋಡ್ತಾ ಇದ್ರಷ್ಟೇ. ಅಂತಹ ಟೈಮಲ್ಲಿ ಯಮನ ರೀತಿಯಲ್ಲಿ ಸಡನ್ ಆಗಿ ಬಂದುಬಿಟ್ಟಿದೆ. ಇದು ಗಂಭೀರವಾಗಿ ಸರ್ಕಾರದಲ್ಲಿ ಸಮಗ್ರ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಎರಡನೇದು, ಯಾರು ಕುಟುಂಬ ಈ ಅನಾಹುತದಲ್ಲಿ ಪೊಲೀಸ್ ಇಲಾಖೆ ವೈಕಲ್ಯದಿಂದ ಆಗಿರೋದ್ರಿಂದ ಕೂಡಲೇ ಸರ್ಕಾರ 10 ರಿಂದ 15 ರೂಪಾಯಿನವ್ರಿಗೆ ಪರಿಹಾರ ಕೊಡಬೇಕಾಗ್ತದೆ. ಯಾರು ತೀರೋಗಿದ್ದಾರೆ ಅವ್ರಿಗೆ ಆ ಕುಟುಂಬಕ್ಕೆ 10 ರಿಂದ 15 ಲಕ್ಷ ಪರಿಹಾರ ಕೊಡೋದು. ಗಾಯಾಳುಗಳು ಯಾರಿದ್ದಾರೆ ಅದು ಸಂಪೂರ್ಣ ಸರ್ಕಾರನೇ ಭರಿಸಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಪೊಲೀಸ್ ವೈಫಲ್ಯದಿಂದ ಈ ಆಕ್ಸಿಡೆಂಟ್ ಆಗಿರೋದು. ಇದನ್ನು ಸಮಗ್ರವಾಗಿ ತನಿಖೆ ನಡೆಸಬೇಕು. ಆ ಕುಟುಂಬಕ್ಕೆ 15 ರಿಂದ 20 ಲಕ್ಷ ಕೊಟ್ಟರು ಏನಾಗಲ್ಲ, ಏನೇನೋ ಬರೀತಾರೆ. ಆ ಕುಟುಂಬ ಏನು ಹೈಟ್ ಹೋಗಿದೆಯೋ ಅದನ್ನ ಕೊನೆಗೆ ಬಂದಾಗ ಈ ಘಟನೆ ಬಂದು ನಾನು ಗಂಟೆ ಆಯ್ತಿದ್ದೆ, 25 ಜನಕ್ಕೆ ಇದಾಗಿದೆ ಅಂತ ನಾನಿನ್ನದು ಕೂಡಲೇ ಇದು ಗಂಭೀರವಾಗಿ. HD ರೇವಣ್ಣ ಮಾತಾಡ್ತಾ ಇದ್ರು, ಸರ್ಕಾರದಿಂದ ಯಾವ್ದಾದ್ರು ಪರಿಹಾರಗಳು ಸಿಗಬೇಕು ಅಂತ ಹೇಳಿ. ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘೋರ ದುರಂತ ನಡೆದಿದೆ. HD ಕುಮಾರಸ್ವಾಮಿ ಕೂಡ ಇದೀಗ ಟ್ವೀಟ್ ಮಾಡಿದ್ದಾರೆ. ಭೀಕರ ಅಪಘಾತ ಸಂಭವಿಸಿ ಹಲವರು ಜೀವವನ್ನ ಕಳೆದುಕೊಂಡಿದ್ದಾರೆ. ಈ ಸುದ್ದಿ ಕೇಳಿ ತೀವ್ರ ಆಘಾತ ಉಂಟಾಯಿತು. ಭಕ್ತರ ಸಾವು ಉಂಟಾಗಿರುವುದು ಅತ್ಯಂತ ದುಃಖ ಉಂಟು ಮಾಡಿದೆ ಅಂತ. ಇದು ಅತಿ ದುರ್ದೈವದ ಘಟನೆಯಾಗಿದೆ. ಹೌದು, ಮೃತರ ಆತ್ಮಕ್ಕೆ ಭಗವಂತ ಸದ್ಗತಿ ಕರುಣಿಸಲಿ ಅಂತ ಹೇಳಿ HD ಕುಮಾರಸ್ವಾಮಿ ಇದೀಗ ಟ್ವೀಟ್ ಮಾಡಿದ್ದಾರೆ. ಎಲ್ಲ ಗಾಯಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ, ಎಲ್ಲ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ. ರಾಜ್ಯ ಸರ್ಕಾರ ಗಾಯಾಳುಗಳಿಗೆ ಉತ್ತಮ ಉಚಿತ ಚಿಕಿತ್ಸೆಯನ್ನು ನೀಡಲಿ. ಎಸ್, ಉಚಿತ ಚಿಕಿತ್ಸೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಇದೀಗ ಟ್ವೀಟ್ ಮಾಡಿದ್ದಾರೆ. ನೋಡಿ, ಸಾವು ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ, ಯಾರಿಂದಲೂ ಹೇಳೋಕೆ ಸಾಧ್ಯವಿಲ್ಲ. ಇನ್ನು HD ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿಯಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಭೀಕರ ಅಪಘಾತ ಸಂಭವಿಸಿ ಹಲವರು ಜೀವ ಕಳೆದುಕೊಂಡು 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿರುವ ಸುದ್ದಿ ಕೇಳಿ ತೀವ್ರ ಆಘಾತ ಉಂಟಾಯಿತು. ಗಣಪತಿ ಮೆರವಣಿಗೆ ಹೋಗ್ತಿದ್ದವರ ಮೇಲೆ ಟ್ರಕ್ ಹರಿದು ಭಕ್ತರ ಸಾವುಂಟಾಗಿರುವುದು ನನಗೆ ಅತ್ಯಂತ ದುಃಖ ಉಂಟು ಮಾಡಿದೆ. ಇದು ಅತಿ ದುರ್ದೈವದ ಘಟನೆಯಾಗಿದ್ದು ಮೃತರ ಆತ್ಮಕ್ಕೆ ಭಗವಂತ ಸದ್ಗತಿ ಕರುಣಿಸಲಿ ಹಾಗೂ ದುಃಖ ತಪ್ತ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿಯನ್ನು ಕರುಣಿಸಲಿ. ಎಲ್ಲ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸ್ತೇನೆ ದೇವರಲ್ಲಿ ಅಂತ ಹೇಳಿದ್ದಾರೆ. ನೋಡಿ, ಯಾರೇ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು. ಇನ್ನು ಮುಂದೆ ಬಹುಶಃ ಸರ್ಕಾರದಿಂದ ಅನುದಾನ ಏನಾದರೂ ಬರಬಹುದು, ಪರಿಹಾರವಾಗಿ ಧನ ಅಮೌಂಟ್ ಬರಬಹುದು. ಆದರೆ ಅಲ್ಲಿ ಹೋಗಿರುವಂಥದ್ದು ಮುತ್ತಿನಂಥ ಮಕ್ಕಳು ಸ್ವಾಮಿ, ಬಾಳಿ ಬದುಕಬೇಕಾದಂಥ ಯುವಕರು, ಈಗಷ್ಟೇ ಯೌವನದ ಮೆಟ್ಟಿಲು ಹತ್ತಿರುವವರು.
ಎವಿಜೆ ಲಾಜಿಸ್ಟಿಕ್ ಕಂಪನಿಗೆ ಸೇರಿದಂತ ಟ್ರಕ್ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಎವಿಜಿ ಲಾಜಿಸ್ಟಿಕ್ ಸೇರಿದಂತ ಕಂಪನಿಗೆ ಸೇರಿದಂತ ಟ್ರಕ್ ಇದು. ಆ ಕಂಪನಿಯವರ ಹತ್ರ ಈಗ ಕೇಳಬೇಕು ನಾವು, ಕಂಪನಿಯವರನ್ನ ಬಿಡಬಾರ್ದು. ದೇ ಶುಡ್ ಕಾಂಪನ್ಸೇಟ್. ಎವಿಜೆ ಲಾಜಿಸ್ಟಿಕ್ ಸೇರಿದಂತ ಟ್ರಕ್ಗೆ ಬಲಿಯಾಯಿತು 8 ಮಂದಿಯ ಜೀವ. ಹಾಸನದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು, ಘನಘೋರ ಘಟನೆ. ಎವಿಜಿ ಲಾಜಿಸ್ಟಿಕ್ ಕಂಪನಿಗೆ ಸೇರಿದಂತ ಟ್ರಕ್ ಅದಾಗಿತ್ತು. ನೋಜಿ ಎವಿಜಿ ಲಾಜಿಸ್ಟಿಕ್ ಅನ್ನುವಂತಹ ಕಂಪನಿಗೆ ಸೇರಿದಂತಹ ಟ್ರಕ್ ಇದಾಗಿತ್ತು. ನೋಡಿ, ಎವಿಜಿ ಲಾಜಿಸ್ಟಿಕ್ ಅಂತ ಹೇಳಿದ್ರೆ ಸಪ್ಲೈ ಚೈನ್ಗಳನ್ನು ಹೊಂದಿರುವಂತಹ ಕಂಪನಿ ಇದು. ಒಂದು ಐಟಮ್ಗಳನ್ನ ಐದರ್ ಇಟ್ ಮಸ್ಟ್ ಬಿ ಫುಡ್ ಆರ್ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಐಟಮ್ಗಳಿರಲಿ, ಅದನ್ನ ನಿಖರವಾದಂಥ ಸಮಯದ ಒಳಗಡೆ ತಲುಪಿಸುವಂತಹ ಕಂಪನಿ ಎವಿಜಿ ಲಾಜಿಸ್ಟಿಕ್ ಅಂತ ಹೇಳಿದ್ರೆ. ಕೋಲ್ಡ್ ಚೈನ್ ಸಪ್ಲೈ ಕೂಡ ಇದೆ ಅವರ ಹತ್ರ. ಅಂದರೆ ಕೋಲ್ಡ್ ಸ್ಟೋರೇಜ್, ಈಗ ಫಾರ್ ಎಕ್ಸಾಂಪಲ್ ಫಿಶ್ಗಳಾಗಿರ್ಬೋದು, ಮೀಟ್ಗಳಾಗಿರ್ಬೋದು, ಐಸ್ಗಳಲ್ಲಿ ತಗೊಂಡು ಹೋಗುವಂಥ ಇದನ್ನು ಕೂಡ ಆಗುತ್ತೆ. ಸೊ ಇವರದ್ದು ಒಂದು ರೂಲ್ಸ್ ಇರುತ್ತೆ, ಏನಂತ ಹೇಳಿದರೆ ಇಂತಿಷ್ಟು ಸಮಯದೊಳಗಡೆ ಅಲ್ಲಿ ಹೋಗಿ ರೀಚ್ ಆಗಬೇಕು, ಇಂತಿಷ್ಟು ಸಮಯದೊಳಗೆ ಹೋಗಿ ರೀಚ್ ಆಗಲೇಬೇಕು. ಸೊ ಈ ಕಾರಣಗಳಿಂದಾಗಿ ಡ್ರೈವರ್ಗಳು ಓವರ್ ಸ್ಪೀಡಿಂಗಲ್ಲಿ ಓಡಿಸೋದನ್ನು ಇತ್ತೀಚೆಗೆ ಪದೇ ಪದೇ ರಿಪೋರ್ಟ್ ಆಗ್ತಾ ಇದೆ. ಇಂತಿಷ್ಟು ಸಮಯದೊಳಗೆ ನಾನು ಹೋಗಬೇಕು ಅಂತ ಹೇಳಿ ಬೇಕಾಬಿಟ್ಟಿ ಓಡಿಸೋದು ರಿಪೋರ್ಟ್ ಆಗಿದೆ. ಅದರ ಪರಿಣಾಮ ಇದು, ಅದರ ಪರಿಣಾಮ. Kayak malam